ಮಾರ್ನಿಂಗ್. ಇದು ನಮ್ಮ ಫಸ್ಟ್ ಟ್ರಾವೆಲ್ ವ್ಲಾಗ್. ಸೊ ವೀಕೆಂಡ್ ಆಗಿರೋದ್ರಿಂದ ಒಂದು ಸಣ್ಣ ರೈಡ್ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿಕೊಂಡು ಬ್ಯಾಂಗ್ಳೂರಿಂದ ಏರ್ಕಾಡ್ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಆ್ಯಂಡ್ ಇದು ನಮ್ಮ ವೆರಿ ಸ್ಪೆಷಲ್ ವಿಡಿಯೋ ಬಿಕಾಸ್ ಇದು ನಮ್ಮ ಫಸ್ಟ್ ವ್ಲಾಗ್, ಹಾಗೆ ಇದು ನಮ್ಮ ಫಸ್ಟ್ ಬೈಕ್ ರೈಡ್ ಕೂಡ. ಸೊ ಬನ್ನಿ ಹೋಗೋಣ. 5:30 ಆಗಿದೆ. ಸೊ ಬರ್ತಾ ಇದ್ದೀವಿ ಇಲ್ಲಿಂದ ನಾವು. ಇದು ನಮ್ಮ ಫಸ್ಟ್ ಬೈಕ್ ರೈಡ್ ಆಗಿರೋದು ಹೌದು. ಆ್ಯಂಡ್ ವಿ ಆರ್ ವೆರಿ ಮಚ್ ಎಕ್ಸೈಟೆಡ್ ಬಿಕಾಸ್ ನಮ್ಮ ಈ ಜರ್ನಿ ಜೊತೆಗೆ ನಮ್ಮ ಈ ಮೆಮೊರೀಸ್ನ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊತಿದ್ದೀವಿ ಅಂತಲೂ ವಿ ಆರ್ ವೆರಿ ಹ್ಯಾಪಿ. ಸೊ ನಮ್ಮ ಈ ಜರ್ನಿಲಿ ಏನೇನಾಗುತ್ತೆ ಅಲ್ಲಿ ಹೋಗ್ತೀವಿ ಅಂತ ಕೂಡ ನಮ್ಮ ಜೊತೆ ಶೇರ್ ಮಾಡ್ತೀವಿ. ಸೊ ಲೆಟ್ಸ್ ಗೋ. ಆಲ್ಮೋಸ್ಟ್ ಹೊಸೂರು ಹತ್ತತ್ರ ಬಂದಿದ್ದೀವಿ. ಬೆಳಗ್ಗೆ ಬೇರೆ ತುಂಬ ಬೇಗ ಎದ್ದಿರೋದ್ರಿಂದ ಹೊಟ್ಟೆ ಬೇರೆ ತುಂಬ ಹಸಿತಾ ಇದೆ. ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀವಿ. ನಾವೀಗ ಬಂದಿರೋದು ಹೋಟೆಲ್ ಶ್ರೀ ಬಾಲಾಜಿ ಭವನ್ ಅಂತ. ನೀವೇ ನೋಡ್ತಿರೋ ಹಾಗೆ ಅಲ್ಲಿ ಆಂಟಿ ಇನ್ನೂ ರಂಗೋಲಿ ಹಾಕ್ತಿದ್ದಾರೆ. ಇವಾಗ ಟೈಮ್ ಜಸ್ಟ್ 7:20 ಆಗಿದೆ. ಸೊ ಹೊಟ್ಟೆ ಬೇರೆ ಹಸಿತಾ ಇದೆ. ಬನ್ನಿ ಬೇಗ ಏನಾದರೂ ಬ್ರೇಕ್ಫಾಸ್ಟ್ ತಿಂದು ಇಲ್ಲಿಂದ ಹೊರಡೋಣ. ಬಂದಿದ್ದೆ ಇಲ್ಲಿ ಸ್ವೀಟ್ ಕೊಟ್ಟರು, ತುಂಬ ಟೇಸ್ಟಿ ಆಗಿತ್ತು. ಅದಾದಮೇಲೆ ನಾನು ಇಡ್ಲಿ ಮತ್ತು ವಡೆ ಆರ್ಡ್ರ್ ಮಾಡಿದೆ, ಅವನು ಪೊಂಗಲ್ ಆರ್ಡ್ರ್ ಮಾಡ್ದ. ಸೊ ಬೇಗ ತಿಂದು ಬಿಡ್ತೀವಿ ಇಲ್ಲಿಂದ. ಆಯಿತು, ಹೊಟ್ಟೆ ಬೇರೆ ತುಂಬಿದೆ, ನಿದ್ರೆ ಬರ್ದಿದ್ರೆ ಸಾಕು. ಬನ್ನಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ.
ಮ್ಯಾಕ್ಸ್ ಇನ್ನೊಂದು 20 ಕಿಲೋಮೀಟರ್ಸಲ್ಲಿ ಬೆಟ್ಟ ಹತ್ತಿ ಏರ್ಕಾಡ್ ರೀಚ್ ಆಗ್ತೀವಿ. ಬಟ್ ಆನ್ ದ ವೇ ಬರ್ತಿದ್ದಾಗ ದ ವ್ಯೂ ಮಾತ್ರ ಇಟ್ ವಾಸ್ ಅಮೇಝಿಂಗ್. ಹೇಳಬೇಕು ಅಂದರೆ ನಾವಿಬ್ಬರಂತೂ ಈ ಪರ್ಟಿಕ್ಯುಲರ್ ರೈಡ್ನ ತುಂಬ ಎಂಜಾಯ್ ಮಾಡಿಕೊಂಡು ಬಂದ್ವಿ. ವೆದರ್ ಕೂಡ ಸಪೋರ್ಟಿವ್ ಆಗಿತ್ತು, ತುಂಬ ಕೂಲ್ ಆಗಿತ್ತು, ತುಂಬ ಬಿಸಿಲೇನೂ ಇರಲಿಲ್ಲ. ಸೊ ಬನ್ನಿ ಬೆಟ್ಟ ಹತ್ತಿ ಮೇಲೆ ಹೋಗೋಣ. ಫೈನಲ್ ಆಗಿ ನಮ್ಮ ಡೆಸ್ಟಿನೇಷನ್ಗೆ ನಾವು ಅರೈವ್ ಆಗಿದ್ದೀವಿ. ನಮ್ಮ ಚಾನಲ್ ಮುಖಾಂತರ ನೀವು ಕೂಡ ನಮ್ಮ ಜೊತೆ ಬಂದಿದ್ದಕ್ಕೆ ವೆಲ್ಕಮ್ ಟು ಏರ್ಕಾಡ್. ನಾವೀಗ ಏರ್ಕಾಡ್ ಸಿಟಿಗೆ ಎಂಟರ್ ಆಗ್ತಾ ಇದ್ದೀವಿ. ಕಂಟಿನ್ಯೂಸ್ ಆಗಿ ಜರ್ನಿ ಮಾಡಿ ಬಂದಿರೋದ್ರಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಇಲ್ಲಿನ ಪ್ಲೇಸಸ್ ವಿಸಿಟ್ ಮಾಡೋಕ್ಕೆ ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ಎಪಿಸೋಡಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.